ರಾಜ್ಯದಲ್ಲಿ ಸದ್ಯ ಆಹಾರ ಇಲಾಖೆ ಅನರ್ಹರ ಬಳಿ ಇರುವಂತಹ BPL ಕಾರ್ಡನ್ನು APLಗೆ ವರ್ಗಾವಣೆ ಮಾಡ್ತಾ ಇದೆ. ಇದರ ನಡುವೆ BPL ಹಾಗೂ ಅಂತ್ಯೋದಯ ಕಾರ್ಡ್ ಹೊಂದಿರುವವರಿಗೆ ಸರ್ಕಾರ ಈಗ ಬಿಗ್ ಶಾಕನ್ನು ನೀಡಿದೆ. ಸಾಮಾನ್ಯವಾಗಿ BPL ಕಾರ್ಡ್ಗಳನ್ನು ಬಡತನ ರೇಖೆಗಿಂತ ಕೆಳಗಿರುವಂಥ ಕುಟುಂಬಗಳಿಗೆ ನೀಡಲಾಗತ್ತೆ. ಆದರೆ ಶ್ರೀಮಂತರು ಕೂಡ ಈ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದು, ಅಂದರೆ ಅನರ್ಹರು ಕೂಡ ಈ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದು ಇಂಥವರ ವಿರುದ್ಧ ಸರ್ಕಾರ ಕಿಡಿಕಾರ್ತಾ ಇದೆ. ಅದಲ್ಲದೆ BPL ಹಾಗೂ ಅಂತ್ಯೋದಯ ಕಾರ್ಡ್ನಲ್ಲಿರುವ ಕೆಲವು ಸದಸ್ಯರನ್ನು ಹೊರಗಿಡಿಸಬೇಕು ಅಂತ ನಮ್ಮ ಸರ್ಕಾರ ಈಗ ತೀರ್ಮಾನವನ್ನು ಮಾಡಿದೆ. ಹಾಗಾದರೆ BPL ಹಾಗೂ ಅಂತ್ಯೋದಯ ಕಾರ್ಡ್ಗಳಿಂದ ಯಾವ ಸದಸ್ಯರನ್ನು ಹೊರಗಿಡಿಸಲಾಗತ್ತೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪಡಿತರ ಚೀಟಿಯಲ್ಲಿರುವಂತಹ ಎಲ್ಲ ಸದಸ್ಯರ ಜಮೀನನ್ನು ಸೇರಿಸಿದವಾಗ 7 ಹೆಕ್ಟೇರ್ಗಿಂತ ಹೆಚ್ಚು ಜಮೀನನ್ನು ಹೊಂದಿದರೆ ಅಂತಹ ಸದಸ್ಯರನ್ನು BPL ಹಾಗೂ ಅಂತ್ಯೋದಯ ಕಾರ್ಡನ್ನು ಹೊಂದಿರಲಿಕ್ಕೆ ಅನರ್ಹರು ಅಂತ ತಿಳಿಸಲಾಗಿದೆ. ನಿಮ್ಮ ಪಡಿತರ ಚೀಟಿಯಲ್ಲಿರುವಂಥ ಯಾವುದೇ ಒಬ್ಬ ಸದಸ್ಯ 4 ಚಕ್ರ ವಾಹನವನ್ನು ಹೊಂದಿದರೆ ಅವನನ್ನು ಡಿಪೆಂಡ್ ಆಗಿರುವಂತಹ ಜನರು ಕೂಡ BPL ಕಾರ್ಡನ್ನು ಹೊಂದಿರಲಿಕ್ಕೆ ಅನರ್ಹರು ಅಂತ ತಿಳಿಸಲಾಗಿದೆ. GST ಅಥವಾ ಆದಾಯ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸನ್ನು ಯಾರು ಕಟ್ತಾ ಇದ್ದಾರೆ ಅಂತಹ ಸದಸ್ಯ ಮತ್ತು ಆ ಸದಸ್ಯನ ಮೇಲೆ ಯಾರು ಡಿಪೆಂಡ್ ಆಗಿದ್ದಾರೆ ಅಂಥವರು ಕೂಡ BPL ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ಗಳನ್ನು ಹೊಂದಿರಲಿಕ್ಕೆ ಅನರ್ಹರು ಎಂದು ತಿಳಿಸಲಾಗಿದೆ. ನಿಮ್ಮ ಪಡಿತರ ಚೀಟಿಯಲ್ಲಿ ಯಾವುದೇ ಒಬ್ಬ ಸದಸ್ಯ ಗೌರ್ಮೆಂಟ್ ಜಾಬ್ ಹೊಂದಿದರೆ ಅವನ್ನ ಯಾರಾದರೂ ಡಿಪೆಂಡ್ ಆಗಿದ್ದಾಗಿದ್ದರೆ ಅಂಥವರು ಕೂಡ BPL ಹಾಗೂ ಅಂತ್ಯೋದಯ ಕಾರ್ಡನ್ನು ಹೊಂದಿರಲಿಕ್ಕೆ ಅನರ್ಹರು ಎಂದು ತಿಳಿಸಲಾಗಿದೆ. ಸರ್ಕಾರಿ ಸಂಘಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಪರ್ಮನೆಂಟ್ ಸ್ಟಾಫ್ ಆಗಿರಬಹುದು ಅಥವಾ ವೃತ್ತಿಪರ ನೌಕರ ಅಂದರೆ ಡಾಕ್ಟರು, ಇಂಜಿನಿಯರ್ ಈ ಥರದವರಿದ್ದಾರೆ. ಹಾಗೆ ಪ್ರೈವೇಟ್ ಸ್ಕೂಲ್ ಅಥವಾ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಆಗಿರಬಹುದು. ಅವ್ರ ಮೇಲೆ ಡಿಪೆಂಡ್ ಆಗಿರುವಂತಹ ಫ್ಯಾಮಿಲಿಯ ಸದಸ್ಯರು ಆಗಿರಬಹುದು. ಅಂಥವರು ಕೂಡ BPL ಹಾಗೂ ಅಂತ್ಯೋದಯ ಕಾರ್ಡನ್ನು ಹೊಂದಿರಲಿಕ್ಕೆ ಅನರ್ಹರು ಎಂದು ತಿಳಿಸಲಾಗಿದೆ.